ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ವಿಡಿಯೋ ಮಾಡಿ ಆಲ್ಮೋಸ್ಟ್ 40 ದಿನಗಳಿಗಿಂತ ಜಾಸ್ತಿ ಆಯಿತು. 40 ದಿನ ಆಗೋಯ್ತು. ಸಾಕಷ್ಟು ಜನ ಎಲ್ಲ ಕಮೆಂಟ್ ಮಾಡ್ತಿದ್ರಿ, ಎಲ್ಲಿದ್ದೀರಾ, ಏನು ಎತ್ತು ಅಂದ್ಬಿಟ್ಟು, ಯಾಕೆ ಎಲ್ಲದರಿಂದ ದೂರ ಹೋಗಿದ್ದೀರಾ, ಎಲ್ಲರಿಂದ ದೂರ ಹೋಗಿದ್ದೀರಾ ಅಂತ ಅಂದ್ಬಿಟ್ಟು. ನಿಜ, ಒಂದು ಸ್ವಲ್ಪ ನಾನು ಬ್ರೇಕ್ ತೊಗೊಂಡಿದ್ದಂತೂ ನಿಜ. ಎಲ್ಲರಿಂದ ಕೂಡ ಸ್ವಲ್ಪ ದೂರ ಆಗಿದೆ. ಕಾರಣ ಒಂದಷ್ಟು ಜನರಿಗೆ ಗೊತ್ತಿತ್ತು. ನಾನು ಮತ್ತು ಜೊತೆಗೆ ನಾನು ಒಂದು ಗೌರ್ಮೆಂಟ್ ಸ್ಕೂಲ್ನ ದತ್ತು ತೊಗೊಂಡೋ ವಿಚಾರ ಕೂಡ ಹೇಳಿದ್ದೆ ಮುಂಚೆ. ಅದು ಎಲ್ಲಿವರೆಗೆ ಬಂತು, ಏನು ಕೆಲಸದ ಅಪ್ಡೇಟ್, ಏನೋ ನಿಲ್ಲಿಸ್ಬಿಟ್ರಾ, ಕೈ ಬಿಟ್ಬಿಟ್ರಾ. ಯಾಕಂದರೆ ಸುಮ್ಮನೆ ಹೇಳೋದು ಈಸಿ. ಯಾಕಂದರೆ ಇದು ಸಣ್ಣ ಪುಟ್ಟ ಏನೋ 1,000 2,000 ಖರ್ಚಲ್ಲ, ಲಕ್ಷಾಂತರ ರೂಪಾಯಿ. ಅದು 1 ಲಕ್ಷ 2 ಲಕ್ಷ ಅಲ್ಲ, ಸ್ವಲ್ಪ ಹೆಚ್ಚಿಗೆ 10 ಲಕ್ಷ 15 ಲಕ್ಷ 20 ಲಕ್ಷ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಮಟ್ಟದ ಖರ್ಚಿನ ಒಂದು ಕೆಲಸವನ್ನು ನಾನು ಅನೌನ್ಸ್ ಮಾಡಿದಂಥದ್ದು. ಮಾಡ್ತೀನಿ ಅಂತಂದ್ಬಿಟ್ಟು, ಅಂದರೆ ಒಂದು ಸರ್ಕಾರಿ ಶಾಲೆಯನ್ನು ದತ್ತಕ್ಕೆ ತೊಗೊಂಡು ಒಂದು ಹೈಟೆಕ್ ಗೌರ್ಮೆಂಟ್ ಸ್ಕೂಲ್, ಯಾವ ಒಂದು ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದೆ ಇರೋ ರೀತಿ ಒಂದು ಹೈಟೆಕ್ ಗೌರ್ಮೆಂಟ್ ಸ್ಕೂಲ್ ಮಾಡ್ತೀನಿ ಅನ್ನುವಂತಹ ಒಂದು ಕನಸನ್ನು ಹೇಳಿದ್ದೆ. ಅದು ಎಲ್ಲಿವರೆಗೆ ಬಂತು, ಕೈ ಬಿಟ್ಬಿಟ್ರಾ. ಮುಂಚೆನೇ ಫಸ್ಟೇ ಸ್ವಲ್ಪ ಜನ ಹೇಳ್ಬಿಟ್ಟಿದ್ರು, ಇದೆಲ್ಲ ಸುಮ್ಮನೆ ಹೇಳೋಕ್ಕಷ್ಟೇ, ನೀವು ಮಾಡಲ್ಲ, ಸುಮ್ಮನೆ ಏನೋ ಒಂದು ವೀಡಿಯೋಗೆ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಆಗಲೂ ಒಂದಷ್ಟು ಕಮೆಂಟ್ಸ್ ಬಂದಿತ್ತು ನಿಜ. ಬಟ್ ಈಗ 40 ದಿನದಿಂದ ಏನೋ ಅಪ್ಡೇಟ್ ಕೂಡ ನಾನು ಕೊಟ್ಟಿರಲಿಲ್ಲ. ಸೊ ಇದೆಲ್ಲ ಏನು ಸ್ವಲ್ಪ ಮರ್ತೋದ್ಮೇಲೆ ನಾರ್ಮಲ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು, ಇವ್ರು ಹಿಂಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಹೇಳಿದರು. ಸೊ ಯಾಕೆ ವೀಡಿಯೋವನ್ನು ಮಾಡಿರಲಿಲ್ಲ ಅನ್ನೋದಕ್ಕೆ ಉತ್ತರ ಏನು ನೀವು ನೋಡ್ತಾ ಇದ್ದೀರೋ ಇದೇ ಉತ್ತರ. ಈ ಒಂದು ಸರ್ಕಾರಿ ಶಾಲೆನ ಏನೋ ಒಂದು ಗುರಿಯನ್ನು ಹಾಕ್ಕೊಂಡಿದ್ದೆ, ಆ ಒಂದು ಗುರಿ ಇವಾಗ ಯಶಸ್ಸಾಗಿದೆ. ಒಂದು ಸರ್ಕಾರಿ ಶಾಲೆಯನ್ನು ಹೈಟೆಕ್ ಗೌರ್ಮೆಂಟ್ ಸ್ಕೂಲ್ ಮಾಡುವಂತಹ ನನ್ನ ಒಂದು ಕನಸು ನನಸಾಗಿದೆ. ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ ಸುತ್ತ ಏನು ನೋಡ್ತಾ ಇದ್ದೀರೋ ಇದೇ ನನ್ನ ಒಂದು ಕನಸಾಗಿತ್ತು. ಅಂದರೆ 50% ಕನಸು ಇದಾಗಿತ್ತು. ಸೊ ನಾನು ದತ್ತು ತಗೊಂಡಂತಹ ನನ್ನ ಒಂದು 2ನೇ ಮಗು ಏನಿತ್ತು, ಈ ಒಂದು ಮಗುವಿನ ಬೆಳವಣಿಗೆ ಈ ಮಟ್ಟಕ್ಕೆ ಆಗಿದೆ. ಈ ಒಂದು ಬೆಳವಣಿಗೆಗೋಸ್ಕರ ನನ್ನ ಒಂದು ಪೂರ್ಣ ಸಮಯವನ್ನು ಕೊಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರನೇ ನಾನು ಒಂದು 40 ಡೇಸ್ ಬ್ರೇಕ್, ಆಲ್ಮೋಸ್ಟ್ ಒಂದು 2 ಮಂತ್ಸ್ ಬ್ರೇಕ್ ತೊಗೊಂಡಿದ್ದೆ. ಮೇ ಮಂತಲ್ಲಿ ನಾನು ಕೆಲಸವನ್ನು ಶುರು ಮಾಡಿದಂಥದ್ದು. ಮೇ ಹಾಗೂ ಜೂನ್ 2 ತಿಂಗಳ ಕಾಲ ಸಾಕಷ್ಟು ಅಡೆತಡೆಗಳು ಬಂತು. ಏನಕ್ಕಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಅಡೆತಡೆಗಳು ಬಂತು. ಆದರೂ ಕೂಡ ನಾನು ಯಾವುದಕ್ಕೂ ಕೂಡ ಹೆದರಲಿಲ್ಲ, ಅಂಜಲಿಲ್ಲ, ಕೈ ಬಿಡಲಿಲ್ಲ. ಪರ್ಸ್ನಲಾಗಿರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬಂತು. ನಮ್ಮ ಕೆಲಸ ಮಾಡ್ತಿದ್ದವ್ರಿಗೂ ಕೂಡ ಒಂದಷ್ಟು ತೊಂದರೆಗಳಾಗೋದಕ್ಕೆ ಶುರುವಾಯಿತು. ಅದು ಕಾರಣ ಏನಂತ ಗೊತ್ತಿಲ್ಲ. ಆದರೂ ಕೂಡ ಹೆದರದೇ ಒಂದು ಕೆಲಸವನ್ನು ಆಲ್ಮೋಸ್ಟ್ ಮುಕ್ತಾಯ ಮಾಡಿದ್ದೀವಿ. ಇನ್ನೇನಿದ್ರು ಶೈಕ್ಷಣಿಕವಾಗಿ ಅಷ್ಟೇ ನಾವು ಕೆಲಸವನ್ನು ಮಾಡಬೇಕು. ಸೊ ಯಾರ್ಯಾರೆಲ್ಲ ನೀವು ಸುಮ್ಮನೆ ವೀಡಿಯೋಗೋಸ್ಕರ ಮಾಡಿದ್ದೀರಾ, ನೀವು ಖಂಡಿತ ಮಾಡಲ್ಲ ಅಂತ ಹೇಳಿದಿರಿ, ಅವರಿಗೆ ಇದೊಂದು ಉತ್ತರ ಆಗಿರುತ್ತೆ. ಜೊತೆಗೆ ಎಷ್ಟು ಜನ, ಲಕ್ಷಾಂತರ ಜನ ಸಪೋರ್ಟನ್ನು ಮಾಡಿದ್ರಿ. ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಇದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಒಂದಷ್ಟು ಸಾಂಗ್ ಸೆಟ್ ಮಾಡಿ ಹಾಕ್ತಾಯಿದ್ರು. ಅಲ್ಲೂ ಕೂಡ ಸಾಕಷ್ಟು ಸಪೋರ್ಟನ್ನು ಮಾಡಿದ್ರಿ. ತುಂಬ ಲಕ್ಷಾಂತರ ಜನ ಸಪೋರ್ಟನ್ನು ಮಾಡಿದ್ರಿ ಎಲ್ಲ ಕಡೆಯಿಂದನೂ. ಎಲ್ರಿಗೂ ಕೂಡ ನಿಮ್ಮೊಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಕೊಡ್ತಾ ಇರುವಂತಹ ಉತ್ತರ ಇದೇನೆ. ಏನು ನೀವು ನೋಡ್ತಾ ಇದ್ದೀರೋ, ಒಟ್ಟು 80 ಅಡಿ ಉದ್ದದ ಒಂದು ಅಸೆಂಬ್ಲಿ ಹಾಲನ್ನು ಮಾಡಿದ್ದೀವಿ, ಓಪನ್ ಹಾಲನ್ನು ಮಾಡಿದ್ದೀವಿ. ಜೊತೆಗೆ ಒಂದು ಸ್ಟೇಜ್ ಕೂಡ ಆಗಿದೆ. ಆ ಒಂದು ಸ್ಟೇಜ್ಗೆ ಏನು ಹೆಸರಿಡೋಣ ಅಂತ ಕೂಡ ನಾನು ನಿಮ್ಮ ಹತ್ರ ಸಜೆಷನ್ ಕೇಳಿದ್ದೆ. ಆ ಒಂದು ಹೆಸರನ್ನು ಕೂಡ ಫೈನಲ್ ಮಾಡಿದ್ದೀವಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಾನು ರಿವೀಲ್ ಮಾಡ್ತೀನಿ. ತುಂಬ ಒಂದು ಒಳ್ಳೆ ಹೆಸರನ್ನು ಇಟ್ಟಿದ್ದೀವಿ. ಅಂದರೆ ಪೇಂಟ್ ಒಂದು ಆಗಬೇಕು. ಪೇಂಟ್ ಆ್ಯಕ್ಚುಲಿ ನಾನು ಪೇಂಟಿಗೆ ಖರ್ಚು ಮಾಡಬೇಕೋ ಏನೋ ಗೊತ್ತಿಲ್ಲ. ಒಂದು ಫೌಂಡೇಶನ್ ಅವರೇ ಕಾಂಟ್ಯಾಕ್ಟ್ ಮಾಡಿ ಪೇಂಟನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರೇನಾದರೂ ಫೈನಲಾಗಿ ಅವರೇ ಏನಾದ್ರು ಪೇಂಟ್ ಮಾಡಿಸ್ಕೊಟ್ರೆ ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನು ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಈಗ ಸದ್ಯಕ್ಕೆ ನಮ್ಮ ಒಂದು ಖರ್ಚಿನಲ್ಲಿ ಈ ಒಂದು ಏನು ದೊಡ್ಡದಾಗಿದೆ ಸ್ಟೇಜು, ಈ ರೀತಿಯಾಗಿ ಸ್ಟೇಜನ್ನು ಕೂಡ ಮಾಡಿಸಿದ್ದೀವಿ. ಒಂದಷ್ಟು ಸಿಟ್ಟಿಂಗ್ ಏರಿಯಾ ಕೂಡ ಮಾಡಿಸಿದ್ದೀವಿ. ಅಂದರೆ ಇಲ್ಲಿ ಸ್ಟೇಜಲ್ಲಿ ಬೇರೆ ಗಣ್ಯರು ಕೂತ್ಕೊಂಡಾಗ ನಮ್ಮ ಒಂದು ಶಾಲೆಯ ಟೀಚರ್ಸು ಇಲ್ಲೇ ಈ ಕಡೆ ಸೈಡ್ ಎಲ್ಲೋ ನಿಂತಿರ್ತಿದ್ರು. ಬೇರೆ ನಾನು ಪ್ರೋಗ್ರಾಮ್ಗಳಲ್ಲಿ ನೋಡಿದ್ದೆ, ಅವರು ನಿಲ್ಲಬಾರ್ದು ಅಂತ ಅಂದ್ಬಿಟ್ಟು ಅವರಿಗೆ ಪರ್ಮನೆಂಟಾಗಿ ಒಂದು ಸಿಟ್ಟಿಂಗ್ ಏರಿಯಾ ಥರನ ಕೂಡ ಮಾಡಿಸಿದ್ದೀವಿ. ಇನ್ನು ಈಗೇನು ನೀವು ನೋಡ್ತಾ ಇದ್ದೀರೋ ಪ್ರತಿಯೊಂದು ಕೆಲಸವನ್ನು ಕೂಡ ನಾನು ತೀರಾ ಗಮನ ಇಟ್ಟು ಮಾಡಿರೋವಂಥದ್ದು. ನಾನೇ ಖುದ್ದು ನಿಂತು ಇಲ್ಲೇ ಹೆಂಗಂದರೆ ನನ್ನ ರೂಪನೇ ಬದಲಾಗೋಗಿತ್ತು. ಆ ಮಟ್ಟಕ್ಕೆ ಬದಲಾಗೋಗಿದೆ. ಫುಲ್ ಟ್ಯಾನ್ ಆಗಿಬಿಟ್ಟು ಬಿಸಿಲಲ್ಲಿ ನಾವು ನಿಂತು ಎಲ್ಲ ಕೆಲಸನೂ ಮಾಡಿದ್ದೀನಿ ನಾನು. ಸುಮ್ಮನೆ ಕೆಲವೊಂದು ರೀಲ್ಸಲ್ಲಿ ನೋಡಿರ್ತೀರಿ ಗಾರೆ ಕೆಲಸ, ಅದನ್ನು ಕೂಡ ಮಾಡಿದ್ದೀವಿ ನಾವು. ನನಗೇನು ಅದರಲ್ಲಿ ಏನು ಮುಜುಗರ ಅವಮಾನ ಆ ಥರ ಎಲ್ಲ ಏನೂ ಇಲ್ಲ, ಎಲ್ಲವನ್ನೂ ಮಾಡಿದ್ದೀನಿ. ಇದೇನಿದೆ, ಇದೊಂದು ಚಿಕ್ಕ ವರ್ಕು. ಇದು ದೀಪ ಇಡಲಿಕ್ಕೆ. ಈಗ ಏನಾದ್ರು ಫಂಕ್ಷನ್ ಮಾಡಿದ್ರೆ ನೆಲದಲ್ಲಿ ದೀಪ ಇಡೋದು ಬೇಡ, ನಮ್ಮ ಕಾಲು ಸಮಕ್ಕೆ ದೀಪ ಇರೋದು ಬೇಡ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ಟೆಪ್ ಮಾಡಿಸೋದಿರ್ಬೋದು, ಅದಕ್ಕೊಂದು ಗ್ರಾನೈಟ್ ಥರದಾಗಿರ್ಬೋದು, ಚಿಕ್ಕ ವಿಚಾರಗಳನ್ನು ಕೂಡ ತೀರಾ ಗಮನ ಇಟ್ಟು ಮಾಡಿಸಿರುವಂಥದ್ದು.
ಸೊ ಈ ಒಂದು ಕೆಲಸದಲ್ಲಿ ತೊಡಗಿದ್ದಕ್ಕೇ ನಾನು ಎಲ್ಲದರಿಂದ ಕೂಡ ದೂರ ಆಗಿದ್ದೆ. ಇದರಿಂದ ನನಗೂ ಕೂಡ ಸಾಕಷ್ಟು ಲಕ್ಷಾಂತರ ರೂಪಾಯಿ ಲಾಸ್ ಆಯಿತು. ಅಂದರೆ ಈ ಕೆಲಸದಿಂದ ಅಂತಲ್ಲ, ನನ್ನ ಕೆಲಸವನ್ನು ಮಾಡ್ದೇನೆ ನನ್ನ ಬಿಸ್ನೆಸ್ಗಳೆಲ್ಲ ಆಲ್ಮೋಸ್ಟ್ 1 ತಿಂಗಳು ನಾನು ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ನನ್ನ ಏನು ಮನೆ ಬಿಸ್ನೆಸ್ಗಳೇನಿತ್ತು ಅದಕ್ಕೆ ಪಾಪ ಸಾಕಷ್ಟು ಜನರಿಗೆ ಹೋಲ್ಡ್ ಆಗಿದೆ. ಅದು ನಾನು ಆಲ್ಮೋಸ್ಟು ಕೊಡಲಿಕ್ಕೆ ಟ್ರೈ ಮಾಡಿದ್ದೀನಿ, ಅಂದರೂ ಕೂಡ ಹೋಲ್ಡ್ ಆಗಿದೆ. ಅವ್ರಿಗೆಲ್ಲ ನಾನು ಇನ್ನೊಂದು ವೀಡಿಯೋ ಮಾಡಿ ಒಂದು ನಂಬರನ್ನು ಕೊಡ್ತೀನಿ, ಯಾರ್ಯಾರ್ದೆಲ್ಲ ಡೆಲಿವರಿ ಆಗಿಲ್ಲ ಎಲ್ಲರನ್ನು ಕೂಡ. ಈ ಒಂದು ಸ್ಟಾಕ್ ಎಲ್ಲ ಹೋಗೋದಾಗ ಕೂಡ ಬಂದಿದೆ. ನಮಗೆ ಸಮಯದ ಅಭಾವದಿಂದ ಆಗಿರಲಿಲ್ಲ, ಏಕೆಂದರೆ ಸ್ಕೂಲ್ ಶುರು ಆಗೋಕ್ಕಿಂತ ಮುಂಚೆನೇ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಜೂನ್ಗಿಂತ ಮುಂಚೆ. ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ. 2 ಮಂತ್ಸಲ್ಲಿ 2 ತಿಂಗಳಲ್ಲಿ ನಮಗೆ ಇಷ್ಟು ಕೆಲಸ ಆಗಿದೆ. ಈಗೇನು ನೀವು ನೋಡ್ತಾ ಇದ್ದೀರೋ ಇದಿಷ್ಟು ಕೂಡ ಕಾಂಕ್ರೀಟ್ ಫುಲ್ ಕಂಪ್ಲೀಟ್ 90 ಅಡಿಯಷ್ಟು. ಹಿಂದೆ ಸ್ಪೋರ್ಟ್ಸ್ ರೂಮ್ ಕೂಡ ಆಗಿದೆ, ಕಂಪ್ಯೂಟರ್ ಲ್ಯಾಬ್ ಕೂಡ ಹೊಸದಾಗಿ ಕಟ್ಸಿದ್ದೀವಿ. ಅದನ್ನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ತೀನಿ, ಸುಮ್ಮನೆ ಲ್ಯಾಗ್ ಆಗಿಬಿಡುತ್ತೆ. 90 ಅಡಿಯಷ್ಟು ಕಾಂಕ್ರೀಟ್ ಹಾಕ್ಸಿದ್ದೀವಿ. ಮಕ್ಕಳು ಮಣ್ಣಲ್ಲೆಲ್ಲ ನಿಲ್ಲಬಾರ್ದು ಅಂತ ಅಂದ್ಬಿಟ್ಟು. ಇನ್ನು ಇಲ್ಲೇನು ನೋಡ್ತಾ ಇದ್ದೀರೋ ಇದೊಂದು ಫೌಂಟೈನ್ ಆಗಿರುತ್ತೆ, ಇಲ್ಲಿ ಸರಸ್ವತಿ ವಿಗ್ರಹ ಬರುತ್ತೆ. ಇದನ್ನು ನಾನು ಇನ್ನೊಂದು ವೀಡಿಯೋ ಅರ್ಧ ಕೆಲಸ, ಒಂದು 90% ಕೆಲಸ ಆಗಿದೆ, ಬಟ್ ಆದರೆ ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಅದಕ್ಕೆ ಇದನ್ನು ನಾನು ಇನ್ನೊಮ್ಮೆ ತೋರಿಸ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರೋ ಇದು ಕಾಂಕ್ರೀಟ್ ಮೇಲೆ ಸುಮ್ಮನೆ ವೆಹಿಕಲ್ಸ್ ಎಲ್ಲ ಬರಬಾರ್ದು, ಹಾಳಾಗಬಾರ್ದು, ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಟೀಲ್ ಕಂಬಿಗಳನ್ನು ಕೂಡ ಇಲ್ಲೂ ಕೂಡ ನಾನು ಎಲ್ಲೂ ಕಾಂಪ್ರಮೈಸ್ ಆಗಲಿಲ್ಲ. ಇಲ್ಲೂ ಕಬ್ಬಿಣದ ಹಾಕ್ಸಿದ್ರೆ ನಮ್ಗೆ ಆಲ್ಮೋಸ್ಟ್ ದುಡ್ಡು ಉಳಿತಾಯಿತ್ತು. ಆದರೆ ಬೇಡ, ಮಾಡ್ತೀವಿ ಒಳ್ಳೆ ರೀತಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೂ ಕೂಡ ಸ್ಟೀಲ್ ಕಂಬಿಗಳನ್ನೇ ಹಾಕ್ಸಿ ಚಿಕ್ಕ ವಿಚಾರಗಳಿಗೂ ಕೂಡ ನಾನೇ ನಿಂತು ಮಾಡಿಸಿರೋದ್ರಿಂದ ನನಗೆ ನನ್ನ ಕೆಲಸದಲ್ಲಿ ಅಥವಾ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕಾಗಲಿ ನನಗೆ ಸಮಯ ಸಾಕಾಗಲಿಲ್ಲ ಅಷ್ಟೇ. ಜೊತೆಗೆ ಇಲ್ಲೇನು ನೋಡ್ತಾ ಇದ್ರು, ಇದು ಫ್ಲ್ಯಾಗ್ ಪೋಲ್ಗಳು. ಒಂದು ಇಂಡಿಯನ್ ಫ್ಲ್ಯಾಗ್ ಪೋಲು, ಅದು ಹೊಸದನ್ನು ತಂದ್ವಿ. ಇದು ಕರ್ನಾಟಕ ಫ್ಲ್ಯಾಗ್ ಪೋಲು, ಅಂದರೆ ಇದು ಮುಂಚೆನೇ ಇಂಡಿಯನ್ ಫ್ಲ್ಯಾಗ್ದು ಇತ್ತು, ಅದಕ್ಕೋಸ್ಕರ ಇದನ್ನು ಕರ್ನಾಟಕ ಫ್ಲ್ಯಾಗ್ ಯೂಸ್ ಮಾಡ್ಕೊಂಡ್ವಿ. ಇದನ್ನು ಇನ್ನೊಂದು ಸತಿ ನಾನು ರಿವೀಲ್ ಮಾಡ್ತೀನಿ ನೀಟಾಗಿ, ಅದು ಫುಲ್ ಓಪನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಬಂದರೆ ಟೀಚರ್ಸ್ಗೆ ಪಾರ್ಕಿಂಗ್ ಏರಿಯಾ, ಅವರ ಒಂದು ವೆಹಿಕಲ್ಸ್ಗೆ ಪಾರ್ಕಿಂಗ್ ಏರಿಯಾ. ಯಾಕೆ ಇಲ್ಲಿ ಹತ್ರದಲ್ಲಿ ಮಾಡಿದ್ದೀವಿ ಅಂದರೆ ಅವರು ಡೈಲಿ ಓಡಾಡಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ವಿಸಿಟರ್ಸ್ಗೆಲ್ಲ ಅಲ್ಲಿ ಆಚೆನೇ ಮಾಡಿದ್ದೀವಿ. ಇದು ಬಂದು ಟೀಚರ್ಸ್ಗೆ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಇನ್ನು ಈ ಕಡೆ ಬಂದರೆ ಇದು ಫುಲ್ ಕಂಪ್ಲೀಟ್ ಎಷ್ಟು ಅಡಿ ಇದೆಯಪ್ಪ, ಇದು 100 ಅಡಿ ಇದೆಯಾ? 200 ಅಡಿ ಇದೆ. ಇದು 200 ಅಡಿನೂ ಕೂಡ ನೀಟಾಗಿ ಪಾತ್ವೆಯನ್ನು ಮಾಡಿದ್ದೀವಿ, ಸಪ್ರೇಟಾಗಿ ನೀಟಾಗಿ. ಒಂದು ಹೈಟೆಕ್ ಪ್ರೈವೇಟ್ ಸ್ಕೂಲ್ ಹೇಗೆ ಕಾಣುತ್ತೋ ಆ ರೀತಿ ಕಾಣಲಿ ಅಂತ ಸೈಡಲ್ಲೆಲ್ಲ ನಾವು ಆಗಲೇ ಮುಂಚೆ ತಿಳಿಸಿದ್ನಲ್ಲ, ವಿಷಮದಾರಿ ಪ್ಲ್ಯಾಂಟು ಮತ್ತು ಅರೆಕಾ ಪಾಮನ್ನು ಯೂಸ್ ಮಾಡಿದ್ದೀವಿ. ಒಂದು ಗಿಡಗಳನ್ನ ಹಾಕಿರುವಂಥದ್ದು ಫುಲ್ ಲುಕ್ ವೈಸ್ ಚೆನ್ನಾಗಿ ಕಾಣಲಿ ಅಂತ. ಇನ್ನು ಈ ಒಂದು ಜಾಗ ಬಂದು ಮಕ್ಕಳಿಗೆ ತರಕಾರಿಯನ್ನು ಬೆಳೆಯೋದಕ್ಕೆ ತರಕಾರಿ ಬೆಡ್ಗಳಾಗಿದೆ. ಅಂದರೆ ಕಳೆ ಕೀಳಬೇಕು, ಸ್ವಲ್ಪ ಸಮಯ ಆಗಿಲ್ಲ ನಮಗೆ. ಇವಾಗ ಇನ್ನೇನು ನಾಳಿದ್ರಿಂದ ಇದೆಲ್ಲ ಕೆಲಸ ಶುರು ಆಗುತ್ತೆ. ಒಂದು ಸತಿ ಆಲ್ರೆಡಿ ಸೊಪ್ಪನ್ನು ಬೆಳೆದು ಅದೇ ಸೊಪ್ಪಿಂದ ಮಕ್ಕಳಿಗೆ ಪಲ್ಯವನ್ನು ಮಾಡಿಸಿ ಕೊಟ್ಟಂಥದ್ದು. ಕೊತ್ತಂಬರಿ ಸೊಪ್ಪು, ಅಲ್ಲಿ ಮೆಂತ್ಯ ಸೊಪ್ಪು, ಅಲ್ಲಿ ದಂಟಿನ ಸೊಪ್ಪು, ಅಲ್ಲಿ ಪಾಲಕ್ ಸೊಪ್ಪು ಇನ್ನೂ ಇದೆ, ನೀವು ನೋಡ್ಬೋದು. ಕೊತ್ತಂಬರಿ ಸೊಪ್ಪೆಲ್ಲ ಆಲ್ಮೋಸ್ಟ್ ಹೂವಾಗ್ಬಿಟ್ಟಿದೆ. ಇಲ್ಲಿ ಸಾಕಷ್ಟು ಕಿತ್ತಿದ್ದಾರೆ, ಅಂದ್ರೂ ಹೂವಾಗ್ಬಿಟ್ಟಿದೆ. ಆ ಮಟ್ಟಕ್ಕೆ ಬೆಳೆದಿದ್ದು ಇದಾಗ್ಬಿಟ್ಟಿದೆ. ಇದ್ರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ ನಾವು. ಮಕ್ಕಳಿಗೆಲ್ಲ ಇದು ನೆಕ್ಸ್ಟ್ ಮಂತಿಂದ ಶುರು ಆಗುತ್ತೆ. ಅಂದರೆ ಮಕ್ಕಳಿಗೆ ಎಜುಕೇಷನ್ ಜೊತೆಗೆ ಲೈಫ್ ಸ್ಕಿಲ್ಸ್ಗಳನ್ನು ಕೂಡ ಬೆಳೆಸಬೇಕು ಅಂತ ಅಂದ್ಬಿಟ್ಟು. ಇನ್ನಿಲ್ಲಿ ಪಾಲಕ್ ಸೊಪ್ಪು, ಆ ಕಡೆ ಸಬ್ಸಿಗೆ ಸೊಪ್ಪು, ಆ ಕಡೆ ದಂಟು, ಈ ಕಡೆ ಕೆಂಪು ದಂಟು, ಇಷ್ಟನ್ನು ಕೂಡ ಈಗ ಸದ್ಯಕ್ಕೆ ಫಸ್ಟು ಬೆಳೆಸಿದ್ವಿ ನಾವು. ಅಂದರೆ ನರ್ಸರಿ ಅವ್ರ ಕೈಲಿ ನಾವು ಏನು ಪ್ಲಾಂಟೇಶನ್ನ ಮಾಡಿಸಿದ್ವಿ, ಆ ಟೈಮ್ನಲ್ಲೇ ಇದಿಷ್ಟನ್ನು ಬೆಳೆಸಿದಂಥದ್ದು. ಬಾಪ ಇನ್ನು ಇದ್ಬಿಟ್ರೆ ಆಗಲೇ ಹೇಳ್ದಂಗೆ ಸೈಡಲ್ಲೆಲ್ಲ ವಿಷಮದಾರಿ ಪ್ಲ್ಯಾಂಟು, ಅರೆಕಾ ಪಾಮ್ ಎಲ್ಲವೂ ಕೂಡ ಹಾಕಿ 1.5 ತಿಂಗಳಾಯಿತು. ಎಲ್ಲವೂ ಕೂಡ ಚಿಗುರು ಬಂದಿದೆ. ಭಾಳ ಖುಷಿಯಾಗುತ್ತೆ ಇದೆಲ್ಲ ನೋಡಿದ್ರೆ, ಹೊಸ ಚಿಗುರು. ಇನ್ನು ಇಲ್ಲಿ ಒಂದು ಪಾತ್ವೆ ಮಾಡಬೇಕು, ಇಲ್ಲೊಂಚೂರು ಕೆಲಸ ಇದೆ, ಮಾಡೋಣ. ಇನ್ನು ಇಲ್ಲಿ ಬಂದರೆ ಇದು ಬರ್ಮೋಡಾ ಗ್ರಾಸನ್ನು ಹಾಕ್ಸಿ ಲಾನ್ ಟೈಪು, ಈಗೇನು ಹೈಟೆಕ್ ಸ್ಕೂಲ್ಗಳಲ್ಲಿ ಅಥವಾ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಲ್ಲಿ ಇರುತ್ತೋ ಅದೇ ರೀತಿಯಾಗಿ ಒಂದು ಲಾನ್ ಇರಲಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಕೂಡ ಲಾನ್ ಮಾಡಿಸಿರೋವಂಥದ್ದು. ಸೊ ಇದಕ್ಕೂ ಕೂಡ ಕಳೆ ಕೀಳಬೇಕು. ಕಳೆ ಕೀಳೋ ಕೆಲಸ ಎಲ್ಲ ನೆಕ್ಸ್ಟ್ ವೀಕಲ್ಲಿ ಮಾಡಬೇಕು. ಎಲ್ಲವೂ ಕೂಡ ಹುಲ್ಲೆಲ್ಲ ಫುಲ್ ಚಿಗುರಿ ನಾವೇನು ಅಂದ್ಕೊಂಡಿದ್ವೋ ಅದೇ ರೀತಿಯಾಗಿ ಬಂದಿದೆ. ಮಧ್ಯೆ ಎಲ್ಲ ಒಂದಷ್ಟು ಫ್ಲವರ್ ಪ್ಲ್ಯಾಂಟನ್ನು ಕೂಡ ಹಾಕ್ಸಿದ್ದೀವಿ. ಇದೆಲ್ಲ ಏನು ದಾಸವಾಳ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಎಲ್ಲ ಬಂದಿದೆ. ಫ್ಲವರಿಂಗು ಕೂಡ ಆಗಲೇ ಆಗ್ತಾಯಿದೆ. ಖುಷಿ ಅನಿಸುತ್ತೆ ಎಲ್ಲ, ಏನಾದ್ರು ಒಂದು ಗಿಡ ನೆಟ್ಟು ಅದು ಚಿಗುರಿದಾಗ. ಇದಂತೂ ಬರೀ ಬೇರು ಹಾಕಿದಂಥದ್ದು ಹುಲ್ಲು, ನೀಟಾಗಿ ಮ್ಯಾಟ್ ಥರನೇ ಆಗಿದೆ. ಇನ್ನು ಈ ಕಡೆ ಸೈಡ್ ಏನು ನೋಡ್ತಾ ಇದ್ದೀರೋ ಇದೆಲ್ಲವೂ ಕೂಡ ಇದು ಪ್ಲೇ ಗ್ರೌಂಡ್ ಆಗಿರುತ್ತೆ. ಇಲ್ಲಿ ಒಂದು ಕ್ರಿಕೆಟ್ಗೆ, ಅಂದರೆ ಮಕ್ಕಳಿಗೆ ಕ್ರಿಕೆಟ್ ಇಷ್ಟ ಅಂತ ಒಂದು ಜಸ್ಟ್ ನೆಟ್ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಇದ್ರ ಜೊತೆಗೆ ಒಂದು ಥ್ರೋಬಾಲ್ ಕೋರ್ಟು, ಒಂದು ಬ್ಯಾಡ್ಮಿಂಟನ್ ಕೋರ್ಟು,
ಎರಡೂ ಒಂದರಲ್ಲೇ ಆಗುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ, ಒಂದು 2 ಕೋರ್ಟ್ಗಳನ್ನು ಮಾಡಿಸ್ಬೇಕು ಮಕ್ಕಳಿಗೆ. ನೆಕ್ಸ್ಟು ಸ್ಪೋರ್ಟ್ಸ್ಗೆಲ್ಲ ಕಾಂಪೀಟ್ ಮಾಡಿಸ್ಬೇಕು. ಆ ಕಾರಣಕ್ಕೋಸ್ಕರ ಗ್ರೂಪ್ ಇವೆಂಟಲ್ಲಿ ಒಂದು ಥ್ರೋಬಾಲು, ಒಂದು ಬ್ಯಾಡ್ಮಿಂಟನ್ ಕೋರ್ಟನ್ನು ಮಾಡಿಸ್ಬೇಕಾಗಿದೆ. ಸ್ವಲ್ಪ ಜೇಬು ಖಾಲಿ ಆಗ್ತಾ ಬಂತಲ್ಲ, ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ಇಲ್ಲಿ ಬಂದರೆ ನಾವು ಏನು ಕನಸನ್ನು ಕಂಡಿದ್ದೆ, ಒಂದು ಓಪನ್ ಲೈಬ್ರರಿ ಕನಸು, ಪ್ರಕೃತಿಯ ನಡುವೆ ಒಂದು ಲೈಬ್ರರಿ ಇರಬೇಕು ಅಂತ ಅಂದ್ಬಿಟ್ಟು ಆ ಒಂದು ಲೈಬ್ರರಿ ನಮಗೆ ಈ ಮಟ್ಟಕ್ಕೆ ಬಂದಿದೆ. ಸೊ ಕೆಲವರೆಲ್ಲ ನೋಡಿರ್ತೀರಿ, ಫೋಟೋಸ್ ಎಲ್ಲ ಹಾಕಿರ್ತೀನಿ ಮುಂಚೆ. ನಾನು ಲೈಬ್ರರಿ ಕಟ್ಟಬೇಕು ಅಂತ ಅಂದ್ಬಿಟ್ಟು ಇದೆ ಒಂದು ಓಪನ್ ಲೈಬ್ರರಿ. ಇಲ್ಲೂ ಕೂಡ ಶೀಟ್ ಹಾಕಿದ್ರೆ ಮಕ್ಕಳಿಗೆ ಓದಲಿಕ್ಕೆ ತಂಪಾಗಿರೋಲ್ಲ ಅಂತ ಅಂದ್ಬಿಟ್ಟು ಹಂಚೆ ಇರಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಮಾಡಿ ಹಂಚೆನೇ ಹಾಕ್ಸಿರೋವಂಥದ್ದು. ಸೊ ಕಂಪ್ಲೀಟ್ ರೆಡಿಯಾಗಿದೆ. ಪೇಂಟ್ ಒಂದು ಆಗಿಬಿಟ್ರೆ ಇಲ್ಲಿ ಇನ್ನು ಸ್ವಲ್ಪ ಫ್ಲೋರಿಂಗ್ ಪೇಂಟ್ ಅಷ್ಟೇ ಹಾಕಿರೋವಂಥದ್ದು. ಪೇಂಟ್ ಒಂದಾದರೆ ಇದು ಕೂಡ ಮಕ್ಕಳಿಗೆ ಉಪಯೋಗಿಸ್ಕೊಳ್ಳೋಕ್ಕೆ ಇದು ಕೂಡ ರೆಡಿಯಾಗಿರುತ್ತೆ. ಇಲ್ಲೆಲ್ಲವೂ ಕೂಡ ಬುಕ್ಸ್ಗಳನ್ನು ಜೋಡಿಸ್ಕೊಳ್ಳೋದಕ್ಕೋಸ್ಕರ ಶೆಲ್ಫ್ಗಳನ್ನು ಮಾಡಿಸಿರೋವಂಥದ್ದು. ಸೊ ಮಕ್ಕಳು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಓದ್ಬೋದು. ಅದು ಆ್ಯಕ್ಚುಲಿ ಫಸ್ಟ್ ಇಷ್ಟೇ ಪ್ಲ್ಯಾನ್ ಇದ್ದಂಥದ್ದು. ಆಮೇಲೆ ಮಕ್ಕಳಿಗೆ ಸಾಲಲ್ಲ, ಸ್ವಲ್ಪ ಮಕ್ಕಳು ಆಗ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಎಕ್ಸ್ಟೆಂಡ್ ಮಾಡಿ ಮತ್ತೆ ಔಟ್ಸೈಡ್ ಕೂಡ ನಾವು ಇಲ್ಲಿ ಕಡಪ ಸ್ಟೋನೆಲ್ಲ ಹಾಕ್ಸಿ ಕೂತ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿರೋವಂಥದ್ದು. ಸೊ ಇಲ್ಲಿ ಮಕ್ಕಳು ನೆಮ್ಮದಿಯಾಗಿ ಕೂತು ಆರಾಮವಾಗಿ ಓದ್ಬೋದಾಗಿದೆ. ಸೊ ಇದೊಂದು ಲೈಬ್ರರಿ ಅಂದರೆ ಪ್ರತಿಯೊಂದು ಶಾಲೆಯಲ್ಲೂ ಒಂದೊಂದು ಲೈಬ್ರರಿ ಇರಬೇಕು. ಅದು ಕೂಡ ಮಕ್ಕಳು ಓದೋದಕ್ಕೆ ಪೂರಕವಾದಂತಹ ವಾತಾವರಣ ಇರಬೇಕು ಅನ್ನೋದು ನನಗೆ ಭಾಳ ದೊಡ್ಡ ಕನಸಾಗಿತ್ತು. ಅದಕ್ಕೆ ಈ ಒಂದು ನಾವು ದತ್ತು ತಗೊಂಡಂತಹ ಶಾಲೆಯಲ್ಲಿ ಲೈಬ್ರರಿಯನ್ನು ಆ ಒಂದು ಕನಸನ್ನು ನನಸು ಮಾಡ್ಕೊಂಡಿದ್ದೀವಿ. ಇನ್ನು ಎಂಟ್ರಿ ವೈಸು ಮೈಸೂರಿನಲ್ಲಿ ಒಂದೊಳ್ಳೆ ಸ್ಕೂಲಿದೆ, ದೊಡ್ಡ ಒಂದು ಪ್ರೈವೇಟ್ ಸ್ಕೂಲಿದೆ. ಆ ಒಂದು ಸ್ಕೂಲಲ್ಲಿ ಸೇಮ್ ಆ ಥರ ಇದೆ. ಅದು ಹೆಸರು ಹೇಳೋದು ಬೇಡ, ನಾವು ಸೇಮ್ ಇದೇ ಥರ ಎಂಟ್ರೆನ್ಸಲ್ಲಿ ಹಂಚನ್ನು ಹಾಕಿದ್ದಾರೆ. ನೀವೇನು ನೋಡ್ತಾ ಇದ್ದೀರೋ ಇದೇ ರೀತಿಯಾಗಿ ಹಂಚನ್ನು ಹಾಕಿದ್ದಾರೆ. ನಾನು ನೋಡಿದಾಗೆಲ್ಲ ಭಾಳ ಇಷ್ಟ ಆಗ್ತಿತ್ತು. ಅದನ್ನು ಹೋಗ್ತಾ ಬರ್ತಾ ನಾವು HD ಕೋಟೆಯಿಂದ ಬರಬೇಕಾದ್ರೆ, ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಾವು ಮೈಸೂರಿಗೆಲ್ಲ ಬರಬೇಕಾದ್ರೆ ಅದು ಸಿಗ್ತಾಯಿತ್ತು, ಆ ಸ್ಕೂಲ್ ಸಿಗ್ತಾಯಿತ್ತು. ನೋಡಿದಾಗೆಲ್ಲ ಭಾಳ ಖುಷಿ ಅನಿಸೋದು, ನೋಡು ಹೆಂಗಿದೆ ಅಲ್ವಾ ಈ ಮೈಸೂರಲ್ಲೆಲ್ಲ ಸ್ಕೂಲ್ಸ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಸೊ ನಮ್ಮ ಒಂದು ಶಾಲೆಯಲ್ಲೂ ಅದೇ ರೀತಿಯಾದಂತಹ ಆರ್ಚ್ ಯಾಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೇ ರೀತಿಯಾದಂತಹ ಆರ್ಚನ್ನು ಇಲ್ಲಿ ಹಂಚನ್ನೇ ಹಾಕಿಸಿ ಫ್ಯಾಬ್ರಿಕೇಟರ್ ಹತ್ರ ಭಾಳ ಹೈಟಾಗಿ ಮಾಡಿಸಿರುವಂಥದ್ದು. ಇನ್ನು ನೇಮ್ ಬೋರ್ಡ್ ಒಂದು ಬರಬೇಕು, ಅದು ಕೂಡ ಸ್ವಲ್ಪ ರೇಟ್ ವ್ಯತ್ಯಾಸದಿಂದ ಯಾಕೋ ಬೇರೆಯವ್ರನ್ನ ಹುಡುಕ್ತಾ ಇದ್ದೀವಿ. ಯಾರಾದರೂ ನೇಮ್ ಬೋರ್ಡ್ ಮಾಡೋರಿದ್ದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ. ಈಗ ನಾವು ಅಂದ್ಕೊಂಡಿದ್ದಕ್ಕಿಂತ ಆಲ್ಮೋಸ್ಟ್ 3ರಷ್ಟು ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾರಾದರೂ ಇದ್ದರೆ ನೇಮ್ ಬೋರ್ಡ್ ಮಾಡೋವಂಥವ್ರು ಚೆನ್ನಾಗಿ ನಾನು ಪ್ರಮೋಷನ್ ಎಲ್ಲ ಮಾಡಿಕೊಡ್ತೀನಿ ಬೇಕಿದ್ರೆ ಫ್ರೀಯಾಗಿ. ಇದ್ದರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೂಡ ಇರುತ್ತೆ. ಸೊ ಇದು ಆರ್ಚ್ ಕೂಡ ಮಾಡಿಸಿರೋವಂಥದ್ದು. ಇನ್ನು ಇಲ್ಲಿ ಬಂದರೆ ಇದು ಪಾರ್ಕಿಂಗ್ ಏರಿಯಾ, ವಿಸಿಟರ್ಸ್ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಬರೋರಿಗೆ ಇಲ್ಲಿ ಯಾರಾದರೂ ಪೇರೆಂಟ್ಸ್ ಬರೋದಾಗಿರ್ಬೋದು, ಅಥವಾ ಇನ್ಯಾರೋ ಬರೋರಾಗಿರ್ಬೋದು, ಅಥವಾ ಸ್ಕೂಲ್ ಮಕ್ಕಳು ಯಾರೋ ಇಲ್ಲೇನು ಸೈಕಲ್ ಆ ಥರ ಎಲ್ಲ ಏನೂ ತರೋದಿಲ್ಲ. ಅಕಸ್ಮಾತ್ ಯಾರಾದರೂ ಏನಾದ್ರು ವೆಹಿಕಲ್ಸ್ ತಂದರೆ ಇಲ್ಲಿ ನಮಗೆ ಪಾರ್ಕಿಂಗ್ ಏರಿಯಾ. ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಆಲ್ಮೋಸ್ಟ್ ನೆರಳಿರುತ್ತೆ. ಮಧ್ಯಾಹ್ನ ಮೇಲೆ ಒಂದು 2 hours ಇಲ್ಲಿ ಬಿಸಿಲಿರುತ್ತೆ ಅಷ್ಟೇ. ಇನ್ನೊಂದೆರಡು ಪ್ಲ್ಯಾಂಟ್ಸು, ನೆರಳು ಬರುವಂತಹ ಮರಗಳನ್ನ ನೆಡಬೇಕು, ಗಿಡಗಳನ್ನ ನೆಡಬೇಕು. ಸೊ ಇದು ಇಲ್ಲಿ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಸೊ ಈ ಥರ ಒಂದು ಕೆಲಸ ನಾನು ಏನು ಅಂದ್ಕೊಂಡಿದ್ದೆ ಅಷ್ಟು ಕೆಲಸ ಇದು ಭೌತಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಶೈಕ್ಷಣಿಕವಾಗಿ ಬಂದರೆ ಮುಂಚೆನೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ಸುಮ್ಮನೆ ಹೊರಗಡೆ ಎಲ್ಲ ಮಾಡಿದ್ರೆ ಯೂಸ್ ಇಲ್ಲ, ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಫಸ್ಟ್ ಪ್ರಿಫರೆನ್ಸ್ ಇರೋದೇ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ. ಮಕ್ಕಳಿಗೆ ಮೌಲ್ಯ ಶಿಕ್ಷಣವನ್ನು ಕೊಡಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು. ಇನ್ನು ಸಾಕಷ್ಟು ಕನಸಿದೆ. ಬಟ್ ಆದರೆ ಪೇರೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿರೋವಂಥದ್ದು. ಜೊತೆಗೆ ಮಕ್ಕಳಿಗೂ ಯೂಸ್ ಆಗುತ್ತೆ, ಬಟ್ ಪೇರೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡೋದು ನನಗೆ ಮುಖ್ಯ ಉದ್ದೇಶ ಆಗಿತ್ತು. ಯಾಕಂದರೆ ಪೇರೆಂಟ್ಸ್ ಅಟ್ರ್ಯಾಕ್ಟ್ ಆಗೋದೇ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈ ರೀತಿಯಾದಂತಹ ಹೊರಗಡೆ ಇರುವಂತಹ ವಾತಾವರಣಕ್ಕೋಸ್ಕರ. ಅದಕ್ಕೋಸ್ಕರ ಫಸ್ಟ್ ಇದಕ್ಕೆ ಗಮನ ಕೊಟ್ವಿ. ಆಲ್ರೆಡಿ ನಮ್ಮ ಕಡೆಯಿಂದ ಒಬ್ಬರು ಶಿಕ್ಷಕರನ್ನ ಅಪಾಯಿಂಟ್ ಮಾಡಿ 2 ತಿಂಗಳಿಂದ ಅವರಿಗೆ ಸಂಬಳ ಕೊಟ್ಕೊಂಡು ಶಿಕ್ಷಕರನ್ನ ಅಪಾಯಿಂಟ್ ಕೂಡ ಮಾಡಿದ್ದೀವಿ. ಇದರ ಜೊತೆಗೆ ಯೋಗ ಟೀಚರ್ನ ಕೂಡ ಅಪಾಯಿಂಟ್ ಮಾಡಿದ್ದೀವಿ. ಅವರು ಕೂಡ ಕಳೆದ 2 ವಾರಗಳಿಂದ ಬಂದು ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ಪ್ರತಿ ಶನಿವಾರ ಬರ್ತಾ ಇದ್ದಾರೆ. ಅದು ಪ್ರತಿಷ್ಠಿತ ಸಂಸ್ಥೆಯಿಂದನೇ ಬರ್ತಾ ಇದ್ದಾರೆ. ಅದನ್ನು ಕೂಡ ಅವ್ರು ಯೋಗ ಮಾಡಿಸ್ತಿರ್ಬೇಕಾದ್ರೆ ಒಂದು ವಿಡಿಯೋ ಮಾಡಾಕ್ತೀನಿ. ಇದ್ರ ಜೊತೆಗೆ ಈಗ ಸ್ಪೋಕನ್ ಇಂಗ್ಲೀಷ್ ಟೀಚರ್ ಕೂಡ ಬೇಕು. ಯಾರಾದರೂ ಮೈಸೂರಿನವರು, ಶ್ರೀರಾಮ್ಪುರ ಸುತ್ತಮುತ್ತ ಯಾರಾದರೂ ಸ್ಪೋಕನ್ ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡೋವಂಥವ್ರು ಇದ್ದರೆ ಅವರು ಫುಲ್ ಟೈಮ್ ಆಗಬೇಕು ನಮಗೆ. ಯಾಕಂದರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಲ್ಲಿ ಇಂಗ್ಲೀಷ್ ಅನ್ನೋದು ಅದು ನಾಲೆಡ್ಜ್ ಅಲ್ಲ, ಜಸ್ಟ್ ಲ್ಯಾಂಗ್ವೇಜ್ ಅನ್ನೋದು ನನಗೂ ಗೊತ್ತು. ಬಟ್ ಆ ಲ್ಯಾಂಗ್ವೇಜ್ ಅವಶ್ಯಕತೆ ಕೂಡ ಇದೆ. ಅದಕ್ಕೋಸ್ಕರನೇ ಅವರಿಗೆ ಫುಲ್ ಟೈಮ್ ಕೆಲಸ ಕೊಡೋಣ ಅಂತ ಅಂದ್ಬಿಟ್ಟು ಸ್ಪೋಕನ್ ಇಂಗ್ಲೀಷ್ ಟೀಚರ್ ಯಾರಾದರೂ ಇದ್ದರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಫುಲ್ ಟೈಮ್ ಕೆಲಸ ಇರುತ್ತೆ. ಶ್ರೀರಾಮ್ಪುರ, ಕುವೆಂಪು ನಗರ, ವಿವೇಕಾನಂದ ಸರ್ಕಲ್ ಅಥವಾ ಮೈಸೂರಿಂದ ಬಂದು ಓಡಾಡ್ತೀನಿ ಅಂತಂದರೆ ಅವರಿಗೂ ಕೂಡ ಒಂದು ಗೌರವಯುತವಾದಂತಹ ಒಂದು ಸ್ಯಾಲ್ರಿ ಕೂಡ ಇರುತ್ತೆ.
ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಕಂಪ್ಯೂಟರ್ ಲ್ಯಾಬ್ ರೆಡಿ ಆಗ್ತದೆ, ಅದಾದಮೇಲೆ ಕಂಪ್ಯೂಟರ್ ಟೀಚರ್ ಕೂಡ ಬರ್ತಾರೆ, ಡ್ರಾಯಿಂಗ್ ಟೀಚರ್ ಬರ್ತಾರೆ. ಎಲ್ಲವೂ ಕೂಡ ಈ ಜುಲೈಯಲ್ಲೇ ಶುರು ಆಗುತ್ತೆ. ಡ್ರಾಯಿಂಗ್ ಟೀಚರ್ ಬರ್ತಾರೆ. ಅದು ಬಿಟ್ಟರೆ ಕರಾಟೆ ಟೀಚರ್ ಯಾರಾದರೂ ಮೈಸೂರಿನವ್ರು ಇದ್ದರೆ ಅವರು ಕೂಡ ವೀಕ್ಲಿ ಒನ್ಸ್ ಬಂದು ಹೇಳ್ಕೊಳ್ಳೋವಂಥವ್ರು ಇದ್ದರೂ ಸಾಕು. ಸೊ ಆ ರೀತಿ ಯಾರಾದರೂ ಕರಾಟೆ ಟೀಚರ್ ಇದ್ದರೆ ಅವರು ಕೂಡ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಕೂಡ ಸ್ಯಾಲ್ರಿ ಇರುತ್ತೆ, ಸುಮ್ಮನೆ ಯಾರನ್ನ ಕೇಳ್ತಾ ಇಲ್ಲ. ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಕೇಳ್ತೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಸಾಕಷ್ಟು ಜನರ ಶ್ರಮ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಬಟ್ ಯಾರ ಕೈಲೂ ನಾವು ಉಚಿತವಾಗಿ ಎಲ್ಲೂ ಕೆಲಸ ಮಾಡಿಸ್ಕೊಂಡಿಲ್ಲ. ಅವ್ರೇನು ಆಸಕ್ತಿಯಿಂದ ಕೆಲಸ ಮಾಡಿದ್ರು ಅದಕ್ಕೆ ತೃಪ್ತಿ ಆಗುವಷ್ಟೇ ನಾವು ಅದಕ್ಕಿಂತ ಹೆಚ್ಚಾಗಿ ನಾವು ದುಡ್ಡು ಕೊಟ್ಟೇ ಕೆಲಸ ಮಾಡಿಸ್ಕೊಂಡಿರೋವಂಥದ್ದು. ಆದ್ರೂ ಅವರೊಂದು ನಾನು ಏನು ಒಂದು ಕನಸಿತ್ತು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸವನ್ನು ಮಾಡಿಕೊಟ್ರು. ಪ್ರತಿಯೊಬ್ಬರು ಅಷ್ಟೇ, ಫ್ಯಾಬ್ರಿಕೇಟ್ರ್ ಆಗಿರ್ಬೋದು, ಗಾರೆ ಕೆಲಸದವ್ರು ಆಗಿರ್ಬೋದು, ಇನ್ಯಾರು ಕೆಲಸ ಮಾಡಿದ್ರು, ಪ್ಲಂಬರ್ ಆಗಿರ್ಬೋದು, ಎಲ್ಲರೂ ಕೂಡ ಸಾಕಷ್ಟು ಜನ. ಮೆಟೀರಿಯಲ್ಸ್ ಹಾಕೋರಂತೂ ಪಾಪ ಅವ್ರು ನಮ್ಮ ಹತ್ರ ದುಡ್ಡೇ ಕೇಳ್ತಾ ಇರಲಿಲ್ಲ. ಅವ್ರದ್ದು ನಾನು ಬೇರೆ ಎಲ್ಲ ಮೈಸೂರಿನಲ್ಲಿ ನಾವು ವಿಚಾರಿಸಿದಂತಹ ಒಂದು 4-5 ಕಡೆಯಲ್ಲಿ ತೀರಾ ಕಡಿಮೆ ಪ್ರೈಸ್ಗೆ ನಮಗೆ ಮೆಟೀರಿಯಲ್ ಸಿಕ್ತು. ಏನು ಬ್ರಿಕ್ಸ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು. ಅವ್ರದ್ದು ಏನು ಸ್ಟಾಕ್ ಇದೆ ಅಲ್ಲೋಗಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಯಾವುದೇ ಪ್ರಮೋಷನ್ ಅಂತಲ್ಲ, ನಮಗೆ ಕೃತಜ್ಞತೆ ತಿಳಿಸೋದಕ್ಕೋಸ್ಕರ ಮಾಡ್ತೀನಿ. ಯಾರಿಗಾದ್ರು ಬೇಕಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪಾಪ ಮತ್ತು ಅವ್ರು ದುಡ್ಡೇ ಕೇಳ್ತಾ ಇರಲಿಲ್ಲ. ನಾವು ಎಷ್ಟು ದಿನ ಬಿಟ್ಟು ಕಳಿಸಿದ್ರು ಅವ್ರು ಸುಮ್ಮನೆ ಇರ್ತಿದ್ರು. ಅವ್ರು ಏನು ಫೋನೇ ಮಾಡ್ತಿರ್ಲಿಲ್ಲ. ಎಷ್ಟೋ ಒಂದು 15 ದಿವಸ 20 ದಿವಸ ಬಿಟ್ಟು ಫೋನ್ ಮಾಡ್ತಾಯಿದ್ರು. ಎಲ್ರಿಗೂ ಕೂಡ ಈ ಮೂಲಕ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರನೇ ನಾನು ಎಲ್ಲದರಿಂದ ದೂರ ಆದಂಥದ್ದು. ಬಟ್ ಆದರೆ ಇವಾಗ ನಮ್ಮ ಹೊಟ್ಟೆ ಪಾಡನ್ನು ಕೂಡ ನೋಡಬೇಕಲ್ವ. ಜೊತೆಗೆ ಬಿಸ್ನೆಸ್ಸಲ್ಲಿ ಸಾಕಷ್ಟು ಜನರಿಗೆ ಡೆಲಿವರಿ ಆಗಿಲ್ಲ. ತುಂಬ ಜನಕ್ಕೆ ಡೆಲಿವರಿ ಮಾಡಿದೆ ನಾನು, ಅಂದರೆ ಒಂದಷ್ಟು ಜನದು ಉಳ್ಕೊಂಡಿದೆ. ಅವರೆಲ್ಲರಿಗೂ ಕೂಡ ನೆಕ್ಸ್ಟ್ ನಾನು ವೀಡಿಯೋ ಮಾಡಿ ಇದು ಮಾಡ್ತೀನಿ. ಫೋನ್ ನಂಬರನ್ನು ಕೊಡ್ತೀನಿ ಸಪ್ರೇಟು. ಅಲ್ಲಿಗೆ ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಯಾರ್ಯಾರೆಲ್ಲ ನೀವು ಬುಕ್ ಮಾಡಿದರೆ ಆಲ್ರೆಡಿ ಅವ್ರದ್ದೆಲ್ಲರದ್ದು ಕೂಡ ಐಟಮ್ ಡೆಲಿವರಿ ಆಗುತ್ತೆ. ಇನ್ನು ಮುಂದೆ ರೆಗ್ಯುಲರಾಗಿ ವಿಡಿಯೋ ಇರುತ್ತೆ. ಇನ್ನು ಎಜುಕೇಷನ್ ವೈಸ್ ಮಾತಾಡ್ತಾ ಇದ್ದೆ ನಾನು, ಸಾರಿ ಮಧ್ಯೆ ಏನೋ ಇಂಟ್ರಪ್ಟ್ ಆಯಿತು. ಮಕ್ಕಳಿಗೆ ಯೂನಿಫಾರ್ಮ್ಸ್ ಕೂಡ ರೆಡಿಯಾಗಿದೆ. ಜೊತೆಗೆ ಅವ್ರಿಗೆ ಏನೇನೆಲ್ಲ ಸ್ಕಿಲ್ಸ್ ಬೇಕು ಅಥವಾ ಎಕ್ಸ್ಟ್ರಾ ಟೀಚರ್ಸ್ ಬೇಕು, ರಿಸೋರ್ಸ್ ಪರ್ಸನ್ಗಳು ಬೇಕು, ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಮಾರಲ್ ಎಜುಕೇಷನ್ ಸಬ್ಜೆಕ್ಟ್ ಕೂಡ ನಾನೇ ತೊಗೊತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಶೈಕ್ಷಣಿಕವಾಗಿ ಕೂಡ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನೇನಿದ್ರು ಮಕ್ಕಳ ಒಂದು ಔಟ್ಪುಟನ್ನು ನೀವು ನೋಡ್ತಾ ಹೋಗ್ತೀರಾ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ. ಇನ್ನೊಂದು ವಿಚಾರ, ಮುಖ್ಯವಾದ ವಿಚಾರ ಅಂತಂದರೆ ನಮ್ಗೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಂಥದ್ದು ನಮ್ಮ PO ಸರು, ಪ್ರಕಾಶ್ ಸರು. ಅವರಿಗೆ ಈ ಮಧ್ಯೆ ಕೆಲವರಿಗೆ ಗೊತ್ತಿರ್ಬೋದು, ಬೆಂಗಳೂರು ಹೈವೇಯಲ್ಲಿ 4 ಜನ BOಗಳಿಗೂ ಆಕ್ಸಿಡೆಂಟ್ ಆಯಿತು, ಕಾರ್ ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಸ್ವಲ್ಪ ಅವ್ರಿಗೆ ಏಟಾಗಿ ಇವಾಗ ಚೇತರಿಸ್ಕೊತಾ ಇದ್ದಾರೆ. ಆದಷ್ಟು ಬೇಗ ಅವ್ರು ಗುಣಮುಖರಾಗಲಿ. ಅವರು ಎಲ್ಲ ಹುಷಾರಾಗಿ ಬಂದ ಮೇಲೇ ನಾವಿಲ್ಲಿ ಇನಾಗ್ರೇಷನ್ ಫಂಕ್ಷನ್ ಮಾಡೋವಂಥದ್ದು, ಅಂದರೆ ಏನು ಸಭಾಂಗಣ ಇದೆ ಅದೆಲ್ಲವೂ ಕೂಡ ಉದ್ಘಾಟನೆಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಲೈಬ್ರರಿ ಆಗಿರ್ಬೋದು, ಇದೆಲ್ಲ ಓಪನಿಂಗು. ಬಟ್ ಅದಕ್ಕಿಂತ ಮುಂಚೆನೇ ಮಕ್ಕಳು ಬಳಕೆಗೆ ಅದು ರೆಡಿ ಇದೆ. ಸೊ ಸರ್ ಬೇಗ ಹುಷಾರಾಗಲಿ ಅಂತ ಅಂದ್ಬಿಟ್ಟು ಗೊತ್ತಿರೋವಂಥವ್ರು ಒಂದಷ್ಟು ಜನ, ಸೊ ಸರ್ ಬೇಗ ಹುಷಾರಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀವಿ. ಸೊ ಇದಕ್ಕೋಸ್ಕರನೇ ನಾವು ಇಷ್ಟು ದಿನಗಳ ಕಾಲ ವೀಡಿಯೋ ಮಾಡಿರಲಿಲ್ಲ. ಇವಾಗ ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ಲ, ಅದಕ್ಕೆ ನಮ್ಮ ಒಂದು ಬಿಸ್ನೆಸ್ಸನ್ನು ಕೂಡ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ವೀಡಿಯೋಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಾಗಿರ್ಬೋದು, ಸಾಕಷ್ಟು ಕೆಲಸಗಳು ಬಂದ್ರೂ ಎಲ್ಲವನ್ನು ಕೂಡ ನಾನು ಅಲ್ಲೇ ಕೈ ಬಿಟ್ಟೆ, ಅಂದರೆ ಸಮಯ ಕೊಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ಲವನ್ನು ಕೂಡ ಈಗ ಮತ್ತೆ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ನನ್ನ ಒಂದು 2ನೇ ಕೂಸು ಈ ಮಟ್ಟಿಗೆ ಬೆಳೆದಿದೆ. ನಿಮ್ಗೆಲ್ರಿಗೂ ಕೂಡ ಖುಷಿಯಾಗಿದ್ದರೆ ಹಾಗೆ ಒಂದು ಹಾರೈಕೆ ಇರಲಿ. ಮುಂದಿನ ವಿಡಿಯೋಗಳಿಂದ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ನಿಮ್ಮೊಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಸೊ ಕೆಲಸದ ಅವಶ್ಯಕತೆ ಯಾರ್ಯಾರು ಟೀಚರ್ಸ್ ಹೇಳಿದ್ನಲ್ಲ ಅಂಥವ್ರಿದ್ದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ನ ಕಾಂಟ್ಯಾಕ್ಟನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.